ಕನ್ನಡದ ಟಾಪ್ ನಾಯಕಿ ನಟಿಯಾಗಿದ್ದಂಥವರು ಇದೀಗ ವಿಧಿವಶ ಆಗಿದ್ದಾರೆ ಎಂಬ ಮಾಹಿತಿ ಬರ್ತಿರೋಂಥದ್ದು. ಹಾಗಾದರೆ ಏನೈತಿ ಈ ನಟಿಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಚಿತ್ರರಂಗದಲ್ಲಿ ಅವ್ರದ್ದೇ ಆದ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದೆ ಅಂತಲೂ ಕೂಡ ಹೇಳ್ಬೋದು. ಇಂಥ ಅತಿ ದೊಡ್ಡ ನಟಿ ಕಲಾವಿದೆ ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತಿರೋಂಥದ್ದು. ಅದು ಬಾಯ್ ಫ್ರೆಂಡ್ ಮಾಡಿದಂಥ ಅಚಾತುರ್ಯದ ಕೆಲಸದಿಂದಾಗಿ. ಇನ್ನು ಇವರು ಯಾರು ಅಂತ ಅಂದರೆ ವೈಷ್ಣವಿ ಅವರು. ಇನ್ನು ವೈಷ್ಣವಿ ಅಂತ ಇವರ ಹೆಸರು. ಇನ್ನು ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿ ಇವರು ಹುಟ್ಟಿದಂಥ ಇವರು 27 ವಯಸ್ಸಿಗೆ ದುರ್ಗಿ ನಿರ್ಧಾರವನ್ನು ಮಾಡಿದ್ದಾರೆ. 20ನೇ ವಯಸ್ಸಿನ ಚಿತ್ರರಂಗಕ್ಕೆ ಬಂದಂಥ ಇವರು 30ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಾಯಕಿಯಾಗಿ 10ಕ್ಕೂ ಅಧಿಕ ಸೀರಿಯಲ್ಗಳಲ್ಲಿ ಕೂಡ ನಾಯಕಿಯಾಗಿ ಕಾಣಿಸಿಕೊಂಡರು. ಸಹ ಪಾತ್ರಗಳಲ್ಲೂ ಕೂಡ ಕಾಣಿಸ್ಕೊಳ್ತಿದ್ದಂಥ ವೈಷ್ಣವಿ ನೋಡೋಕ್ಕೆ ಕೂಡ ತುಂಬಾ ಮುದ್ದಾಗಿದ್ದರು. ಬಾಯ್ ಫ್ರೆಂಡನ್ನು ಕೂಡ ಹೊಂದಿದ್ದರು. ಸುಮಾರು 2 ವರ್ಷಗಳಿಂದಲೂ ಕೂಡ ಲಿವಿಂಗ್ ಟುಗೆದರ್ನಲ್ಲಿ ವಾಸವಿದ್ದು ಅಂತ ಹೇಳಲಾಗುತ್ತೆ. ಸದ್ಯ ಆತ ಮದುವೆಯಾಗಲು ನಿರಾಕರಿಸಿದ್ದಾರಂತೆ. ಇದರಿಂದ ಮನನೊಂದ ಬರ್ತ್ಡೇ ದಿನವೇ ಇತ್ತೀಚೆಗೆ ತೆಗೆದುಕೊಂಡಿದ್ದಂಥ ಅಪಾರ್ಟ್ಮೆಂಟ್ನಲ್ಲಿ ನೇಣುಬಿಗಿದ ಸ್ಥಿತಿಯಲ್ಲಿ ಚೆನ್ನೈನಲ್ಲಿ ಪತ್ತೆಯಾಗಿದ್ದಾರೆ ಎಂಬ ಮಾಹಿತಿ ಬರ್ತಿರೋಂಥದ್ದು. ತುಂಬಾ ಹೆಸರು ಮಾಡಬೇಕು, ಚಿತ್ರರಂಗದಲ್ಲಿ ಬೆಳಿಬೇಕು, ದೊಡ್ಡ ದೊಡ್ಡ ನಟರೊಂದಿಗೆ ಸ್ಕ್ರೀನ್ ಶೇರ್ ಮಾಡಬೇಕು ಅನ್ನೋ ಆಸೆಗಳನ್ನು ಹೊತ್ತುಕೊಂಡಂಥ ಈ ನಟಿ ದುರಂತ ಅಂತ್ಯವನ್ನು